ಆರ್ಥಿಕ ಸಲಹೆಗಾರರ ನೇಮಕಕ್ಕೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. 14 ಬಜೆಟ್ ಮಂಡಿಸಿದವರಿಗೆ ಆರ್ಥಿಕ ಸಲಹೆಗಾರರು ಬೇಕಾ? ಅವರೇನು ಆರ್ಥಿಕ ತಜ್ಞರ? ಇದು ಗಂಜಿ ಕೇಂದ್ರವಾ? ದೇಶಪಾಂಡೆ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ. ಹಿಂದಿನ ಆಯೋಗದ ವರದಿ ಶಿಫಾರಸು ಏನು ಮಾಡಿದ್ದೀರಿ? ವಿಧಾನಸೌಧದಲ್ಲಿ ಲೂಟಿ ವರ್ಗಾವಣೆ ದಂಧೆ ನಡೆದಿದೆ. ಇಂಥ ಸಂದರ್ಭಗಳಲ್ಲಿ ದೇಶಪಾಂಡೆ ಏನು ಮಾಡ್ತಾರೆ? ಸಿದ್ದರಾಮಯ್ಯಗಿಂತ ಬಿಆರ್ ಪಾಟೀಲ್ಗೆ ಅನುಭವ ಇದೆಯಾ? ಸಿದ್ದರಾಮಯ್ಯ ಅಹಿಂದ ಐಕಾನ್ ಅಲ್ವಾ? ಇಂಥ ಅನುಭವಸ್ಥರಿಗೆ ಬಿಆರ್ ಪಾಟೀಲ್ ಸಲಹೆ ಯಾಕೆ? ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಟೀಕಾ ಪ್ರಹಾರ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಸಲಹೆಗಾರ ಇಟ್ಕೊಂಡ್ರಿ? ಈಗ ನೀವು ಇವ್ರನ್ನ ಹಾಕೊಂಡಿದ್ದೀರಿ. ಈಗ ಸ್ಯಾಟಿಸ್ಫೈ ಮಾಡಕ ಅವ್ರನ್ನ 2009 ಬೈ ಎಲೆಕ್ಷನ್ಗಳಾದ್ವಲ್ಲ, ಆಪರೇಷನ್ ಕಮಲದ್ದು ಬಿಜೆಪಿ ಆ ಟೈಮಲ್ಲಿ ಯಾವ ತರ ರಾಜಕೀಯದ ಸಲಹೆಗಾರನ ಇಟ್ಕೊಂಡು ವಿರೋಧ ಪಕ್ಷದ ಸ್ಥಾನ ಖಾಲಿ ಮಾಡಿಸ್ಲಿಕ್ಕೆ ಖರ್ಗೆ ಅವರಿಗೆ ಮಾಡಿ ಸದ್ಯಕ್ಕೆ ಲೋಕಸಭೆ ಚುನಾವಣೆ ಆಯ್ತು, ಹೋದ್ರು. ಆಮೇಲೆ ವಿರೋಧ ಪಕ್ಷದ ನಾಯಕರು ಆದ್ರು. ಈ ರಾಜ್ಯದಲ್ಲಿ ಬಹುಶಃ 2 ಬಾರಿ ಮುಖ್ಯಮಂತ್ರಿ ದೇವರಾಜ ಅರಸು ನಂತರ, ರಾಮಕೃಷ್ಣ ಹೆಗಡೆ ಅವರ ನಂತರ ಸುಧೀರ್ ನಾವು 2 ಬಾರಿ ಆಗಿದೆ. ನಾವು ಕೂಡ ಒಂದು 10 ತಿಂಗಳು 15-18 ತಿಂಗಳಾಗಿದ್ದೀವಿ. ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು, ಡೆಪ್ಟಿ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ರಾಜಕೀಯ ಜೀವನದಲ್ಲಿ ಸಂಪೂರ್ಣವಾದಂತ ಅನುಭವ ಪಡೆದಿರತಕ್ಕಂಥ ಸಿದ್ದರಾಮಣ್ಣ ಅವರೇ, ಈ ಬಿಆರ್ ಪಾಟೀಲ್ ಈಗ ನೀವು ಸಲಹೆಗಾರರು ಮಾಡ್ಕೊಂಡಿದ್ದೀರಲ್ಲ, ಇದಕ್ಕೂ ನಿಮ್ಗೊಂದು ಹ್ಯಾಟ್ಸ್ ಆಫ್. ದೇಶಪಾಂಡೆ ಒಂದು ಕಡೆ ಈಗ ಆಡಳಿತ ಸುಧಾರಣೆ ಮಾಡ್ತೀರಿ, ಎಲ್ಲ ಮುಗಿಸ್ಬಿಟ್ಟು ತೊಳೆದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆರ್ಥಿಕ ತಜ್ಞರು, ಯಾಕೆಂದ್ರೆ ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಏನಪ್ಪ ಅಂಕಿಅಂಶ ಕೊಡ್ತಾ ಇದ್ದ ನಾವು ತಿರ್ಲಿಲ್ಲ ಸದನದಲ್ಲಿ. ಅವರ ವಿಶ್ವನಾಥ್ ಯತ್ನಾಳ ಪಾಪ ನಮ್ಗೇನು ಗೊತ್ತಾಯ್ತಿಲ್ಲ, ಅದು ಆರ್ಥಿಕ ನಮ್ಮನ್ನು ಕೇಳಿದ್ರೆ ಹೆಂಗೆ ಅಂತ ಹೇಳಿ ಇದು ಮಾಡ್ತಿದ್ವಿ. ನಾವು ಅದ್ರ ಬಗ್ಗೆ ಪರಿಣಿತರಲ್ಲ ಅಂತ. ಯಾವ ಈ ಸರ್ಕಾರದ ನುಡಿದಂತೆ ನಡೆದಿದ್ದೇವೆ ಅಂತ ಪ್ರತಿನಿತ್ಯ ಪುನರುಚ್ಚಾರ ಮಾಡೋದಿದೆ. ಅದು ನೋಡಿದಾಗ ಪಾಪ ಅನುಕಂಪ ಮಾಡೋದು ಈ ಸರ್ಕಾರದ ಬಗ್ಗೆ. ಕೇವಲ 5 ಗ್ಯಾರಂಟಿಗಳು ನಾಡಿನ ಜನತೆಯ ಬದುಕಿಗೆ ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥವರೆಲ್ಲ ಯಶಸ್ಕೊಂಡಿದ್ರೆ, ಇಷ್ಟೊಂದು ರೀತಿಯಲ್ಲಿ ಪ್ರತಿನಿತ್ಯ ನುಡಿದಂತೆ ನಡೆಯುತ್ತೇವೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ರೈತರು ಸಾಲ ಮನ್ನಾ ಮಾಡಿದೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪ್ರಚಾರ ಗಿಟ್ಟಿಸ್ಲಿಕ್ಕೆ ಹೋಗಲಿಲ್ಲ. ನೀವು ನನ್ನೂ ಕೇಳಬಹುದು, ನೀವು ಅಧಿಕಾರ ನಡೆಸಿದ್ದೀರಿ, ನೀವು ಜಾಹೀರಾತುಗಳ ಮುಖಾಂತರ ಸರ್ಕಾರದ ಹಣ ವೆಚ್ಚ ಮಾಡಿ ನೀವು ಪ್ರಚಾರ ಪಡೆದಿರಬಹುದು ಅಂತ. ನಾನು ಆ ರೀತಿ ಸರ್ಕಾರದ ಹಣವನ್ನ ದುಂದು ವೆಚ್ಚ ಮಾಡ್ಲಿಕ್ಕೆ ಹೋಗಲಿಲ್ಲ. ಇದು ಈ ಸರ್ಕಾರದ ಈ 8 ತಿಂಗಳ ಅವಧಿಯಲ್ಲಿ ಈ 5 ಗ್ಯಾರಂಟಿಗಳ ಭಜನೆ ಒಂದು ಬಿಟ್ಟರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.